ಚಾಲೆಂಜ್ ಬರಬೇಕು ಅನ್ನೋದು ನಿಮಗೆ ಮೂಡಿಸುತ್ತೆ. ದಯವಿಟ್ಟು ನೋಡ್ರಿ. ನೆಕ್ಸ್ಟ್ ಫಸ್ಟ್ ಐ ವುಡ್ ಲೈಕ್ ಟು ಕಾಲ್ ಟು ವೇದಿಕೆ ಮೇಲೆ ಆಸೀನರಾಗಿರೋಂತಹ ನಮ್ಮ ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಎಲ್ಲ ಸದಸ್ಯರು, ಓನರ್ಸು, ಕಾರ್ಯದರ್ಶಿಗಳು, ಸೆಕ್ರೆಟ್ರೀಸು ಮತ್ತು ಶಾಲೆಗೋಸ್ಕರ ಕಷ್ಟಪಡ್ತಾ ಇರೋಂತಹ ಪ್ರತಿಯೊಬ್ಬರಿಗೂ ಹಾಗೂ ಈ ಕಾರ್ಯಕ್ರಮನ ಇಷ್ಟೊಂದು ಅಚ್ಚುಕಟ್ಟಾಗಿ, ತುಂಬ ಅದ್ಭುತವಾಗಿ, ತುಂಬ ಶಿಸ್ತಾಗಿ ನಡೆಸಿರೋಂತಹ ಪ್ರತಿಯೊಬ್ಬರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಗ್ಗೆ ನಾವು ಮಾತಾಡೋದಾದರೆ, ಸುಮಾರು ಸ್ಕೂಲ್ಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಸುಮಾರು ಯಾವ ಥರ ಸ್ಕೂಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ, ಹ್ಯೂಮ್ಯಾನಿಟಿ ಅನ್ನೋದಿಲ್ಲ, ಮನುಷ್ಯತ್ವ ಅನ್ನೋದಿಲ್ಲ. ಕೆಲವು ಬೇರೆ ಸ್ಕೂಲುಗಳು, ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆಗಳು, ಯಾರಾದರೂ ಒಂದಷ್ಟು ಜನ ಬಡವರಿದ್ದಾಗ ಒಂದು ಸ್ಕೂಲ್ ಬಗ್ಗೆ ತುಂಬ ಚೆನ್ನಾಗಿರೋಂಥ ವ್ಯಕ್ತಿಗಳು, ತುಂಬ ನಾನು ಮೊನ್ನೆ ತಾನೇ ವಿಸಿಟ್ ಮಾಡಿ ಅದೊಂದು ಗಲಾಟೆನೂ ಮಾಡಿದ್ದೆ. ಅವ್ರ ಫ್ಯಾಮ್ಲಿ ತುಂಬ ಚೆನ್ನಾಗಿತ್ತು. ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳನ್ನೂ ಒಂದು ಸ್ಕೂಲಲ್ಲಿ ಸೇರಿಸಿರ್ತಾರೆ. ಆ ಸ್ಕೂಲ್ ನೇಮ್ ನಾನು ಹೇಳಲ್ಲ. ಆ ಸ್ಕೂಲಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿಕೊಂಡು ಸತತವಾಗಿ ಸುಮಾರೊಂದು 7 ವರ್ಷ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ. ಒಂದು ಮಗು 7ನೇ ಕ್ಲಾಸು, ಇನ್ನೊಂದು ಮಗು 4ನೇ ಕ್ಲಾಸ್. ಇಬ್ಬರು ಮಕ್ಕಳು ಯಾವುದೋ ಕಾರ್ಯದ ನಿಮಿತ್ತ ಅವ್ರ ತಂದೆ ತಾಯಿ ಆಚೆ ಹೋದಾಗ ಆಕ್ಸಿಡೆಂಟಲ್ಲಿ ತಂದೆ ತಾಯಿ ಇಬ್ಬರು ತೀರ್ಕೊತಾರೆ. ಆ 1 ವರ್ಷ ಆ ಮಕ್ಕಳಿಗೆ ದಿಕ್ಕೇ ಇಲ್ದಿರ ಇರೋಂಥ ಪರಿಸ್ಥಿತಿಯಲ್ಲಿದ್ದಾಗ ಯಾವುದೋ ಡೊನೇಷನ್, ಯಾವುದೋ ಒಂದು ಫೀಸ್ ಕಟ್ಟೋದು ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಈ ಇಬ್ಬರು ಮಕ್ಕಳನ್ನ ಆಚೆ ನಿಲ್ಲಿಸಿರ್ತಾರೆ. ತುಂಬ ಹೊಟ್ಟೆ ಉರಿದೋಗುತ್ತೆ ನನಗೆ, ತುಂಬ ಮನ್ಸಿಗೆ ನೋವಾಗುತ್ತೆ, ತುಂಬ ಬೇಜಾರಾಗ್ತೈತಿ. ಇದೇನಿದು, ಇಷ್ಟು ವರ್ಷಗಳ ಕಾಲ ಅವ್ರ ತಂದೆ ತಾಯಿ ಇದ್ದಾಗ ಒಂದೇ ಒಂದು ದಿನ ಫೀಸ್ ಕಟ್ತೀರಾ, ಒಂದು ಏನೂ ಕಡಿಮೆ ಆಗ್ದಿರಾ ಮಕ್ಕಳು ನೋಡಿಕೊಂಡ್ರು. ಇವಾಗ ತಂದೆ ತಾಯಿ ಕೂಡ ಇಲ್ಲ, ಅಂಥ ಮಕ್ಕಳನ್ನ ಇವರು ಈ ಥರ ನಿಲ್ಲಿಸಿದ್ದಾರೆ ಅಂತೇಳ್ಬಿಟ್ಟು ತುಂಬ ಮನ್ಸಿಗೆ ನೋವಾಗಿ ಹೊಟ್ಟೆ ಉರಿದು ನಾವೇ ಹೋಗಿ ಎಷ್ಟು ಫೀಸ್ ಪೆಂಡಿಂಗ್ ಆಯಿತೋ ಎಲ್ಲ ಕಟ್ಬಿಟ್ಟು ಮತ್ತೆ ಅವ್ರನ್ನೆಲ್ಲ ಬೈದ್ಬಿಟ್ಟು ಬಂದೆ. ಆದರೆ ನಮ್ಮ ಮನೋಜು ಮತ್ತು ನಮ್ಮ ಹುಡುಗರೆಲ್ಲ ಇದ್ದಾರೆ ನೋಡ್ರಿ, ಬರ್ರಿ. ನಮ್ಮ ಹುಡುಗರು ನನಗೆ ತುಂಬ ಇಷ್ಟ. ಮನೋಜು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಸು, ಮತ್ತು ಮಕ್ಕಳಿಗೆ ಒಳ್ಳೆ ಶಿಸ್ತಾಗಿ ಒಳ್ಳೆ ನೋಡು ಬಾ ನೀನು ಬಾ ನೋಡಿ. ಇವರೆಲ್ಲ ತುಂಬ ಫೇವ್ರೇಟ್ ನನಗೆ, ನನ್ನ ತಮ್ಮನಿಗಿಂತ ಹೆಚ್ಚು ಇವರೆಲ್ಲ. ಈ ಹುಡುಗರು ಎಷ್ಟು ದಿನ ನಿಮ್ಮ ಜೊತೆ ಇರ್ತಾರೋ ಅಷ್ಟು ದಿನ ನೀವು ಶಿಸ್ತು ಕಲಿತೀರಾ, ಅಷ್ಟು ದಿನ ನೀವು ಡಿಗ್ನಿಟಿ, ಅಷ್ಟು ದಿನ ಯಾವ ಥರ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ನೀವು ಕಲಿತೀರಾ. ಥ್ಯಾಂಕ್ ಯು ಸೋ ಮಚ್ ಮನೋಜ್. ಮತ್ತು ಇವರು ಬಂದು ಮನೆ ಹತ್ರ ಕರೀತಾರೆ, ಒಂದು ಕಾರ್ಯಕ್ರಮ ಇದೆ, ನೀವು ನಮ್ಮ ಸ್ಕೂಲ್ಗೆ ಒಂದು ಗೆಸ್ಟಾಗಿ ನೀವು ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ಕರೆದಾಗ ನಾನು ಒಂದೇ ಒಂದು ಮಾತು ಎದುರೇಳಲ್ಲ, ಯಾವಾಗ ಅಂತ ಹೇಳಪ್ಪ ಕಾರ್ಯಕ್ರಮ, ನಾನು ಬಂದೇ ಬರ್ತೀನಿ ಅಂತ. ನಾನು ಸಮೇತ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನೆನ್ನೆನೂ ಬಂದುಬಿಟ್ಟಿದ್ದೆ. ಆದರೆ ಇವತ್ತು ಮತ್ತೆ ಈ ಕಾರ್ಯಕ್ರಮ ನಾನು ಇವತ್ತು ತುಂಬ ಶೆಡ್ಯೂಲ್ಸ್ ಇತ್ತು, ಪ್ರೋಗ್ರಾಮ್ ಶೆಡ್ಯೂಲ್ಸು. ತಮಿಳ್ನಾಡು ಬೇರೆ ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ಸ್ ಇತ್ತು. ಎಷ್ಟೇ ಕಷ್ಟ ಆಗಲಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿಬಿಡ್ಬೇಕು, ಉದ್ಘಾಟನೆ ಮಾಡೋ ಟೈಮಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಕರೆಕ್ಟಾಗಿ ನಾನು ಬರೋ ಟೈಮಿಗೆ ಈಗ ಒಂದು ಕಾರ್ಯಕ್ರಮ ಉದ್ಘಾಟನೆ ನಡೀತು. ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದ್ರ ಜೊತೆಗೆ ಏನಂದರೆ, ನಮ್ಮ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಗ್ಗೆ ನಾನು ಮಾತಾಡಬೇಕಾಗಿರೋಂಥ ಇಂಪಾರ್ಟೆಂಟ್ ವಿಚಾರಗಳೇನೆಂದರೆ, ಇಲ್ಲ ಒಂದು ಕಡೆ ಚಿಂತಾಮಣಿ ಎಡ್ಜು, ಈ ಒಂದು ಕಡೆ ಈ ಸ್ಕೂಲ್ನ ಕಟ್ಟಿ ಇವ್ರು ಏನು ಸಾಧಿಸ್ತಾರೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಕಟ್ಟಿದಾಗಿಂದ ಇವರು ಮೊದಲನೇ ದಿನದಿಂದ ಚಾಲೆಂಜಸ್ ಪ್ರತಿ ಫಸ್ಟ್ ಡೇಯಿಂದ ಈ ಸ್ಕೂಲ್ನ ಯಾವ ಥರ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಇವರು ವಿರೋಧಿಗಳು ಈ ಕೊನೆ ಭಾಗದಲ್ಲಿ ಕಟ್ಬಿಟ್ಟಿದ್ದಾರೆ, ಗ್ರಾಮಾಂತರ ಭಾಗದಲ್ಲಿ ಕಟ್ಬಿಟ್ಟಿದ್ದಾರೆ. ಈ ಸ್ಕೂಲ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ತುಂಬ ಕಡಿಮೆ ಮಟ್ಟದಲ್ಲಿ ನೋಡಿರೋಂಥ ಒಂದು ಸಂದರ್ಭಗಳನ್ನ ಫೇಸ್ ಮಾಡ್ಕೊಂಡು ಬಂದಿರೋಂಥವ್ರು. ಮತ್ತು ನನಗೇನು ಖುಷಿ ಆಗುತ್ತಂದರೆ, ಯಾರು ತಳಮಟ್ಟದಲ್ಲಿರೋಂಥ ಸ್ಟೂಡೆಂಟ್ಸು ಇಂಗ್ಲೀಷು ಬರಬೇಕಂದ್ರೆ ದೊಡ್ಡ ಸ್ಕೂಲ್ಗಳಲ್ಲೇ ಓದಬೇಕು, ದೊಡ್ಡ ಪ್ರತಿಷ್ಠಿತ ಸ್ಕೂಲ್ಗಳಲ್ಲೇ ಓದಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿಷ್ಠಿತ ಶಾಲೆಗಳಲ್ಲಿ ನಾನಿವತ್ತು ಹೇಳ್ತಾ ಇದ್ದೀನಿ, ನಾನು ನೋಡಿರೋ ಅಂಥ ಪ್ರತಿಷ್ಠಿತ ಶಾಲೆ ನಮ್ಮ ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇವರಲ್ಲಿ ಮಾನವೀಯತೆ ಮೌಲ್ಯಗಳೈತೆ. ಎಷ್ಟೋ ಜನ ಬಡವರಿಗೆ
ಫ್ರೀಯಾಗಿ ವಿದ್ಯಾಭ್ಯಾಸ ಮಾಡೋವಂಥದ್ದು, ಸಣ್ಣ ಪುಟ್ಟ ಕಡಿಮೆ ಫೀಸ್ ಕಟ್ಟಿಸ್ಕೊಂಡು ವಿದ್ಯಾಭ್ಯಾಸ ಮಾಡೋವಂಥದ್ದು, ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಕೊಡೋವಂಥದ್ದು, ಸುಮಾರು ಇಂಥ ಕೆಲಸಗಳು ನನ್ನ ಕಣ್ಣಾರೆ ನಾನು ಇವ್ರನ್ನ ಕೇಳಿ ತಿಳ್ಕೊಂಡಿರೋದಲ್ಲ. ಅದು ಸ್ಕೂಲ್ ಅವ್ರನ್ನ ಕೇಳಿ ನಾನು ತಿಳ್ಕೊಂಡಿರೋದಲ್ಲ, ಖುದ್ದು ನಾನು ಚಿಂತಾಮಣಿ ಮಹಾಜನತೆನ ಕೇಳಿ ನಾನು ತಿಳ್ಕೊಂಡಿರೋಂಥ ವಿಚಾರ. ತುಂಬ ಅಚ್ಚುಕಟ್ಟಾಗಿರೋಂಥ ಸ್ಕೂಲು. ಇವತ್ತಿನ ದಿನ ಸಾವಿರಾರು ಜನ ಸ್ಟೂಡೆಂಟ್ಸು, ಸಾವಿರಾರು ಜನ ಪೇರೆಂಟ್ಸು ಈ ಒಂದು ಕಾರ್ಯಕ್ರಮನ ಮಾಡಿ, ಈ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮನ ನೀವು ಮಾಡ್ತಾ ಇದ್ದೀರಂದರೆ ಇವನೊಂದು ಶಿಕ್ಷಣ ಸಂಸ್ಥೆ ಮಾಡಿರೋಂತಹ ಒಂದು ಕಠಿಣವಾದಂಥ ಪರಿಶ್ರಮಕ್ಕೆ ನಾನು ತಲೆಬಾಗಿ ನನ್ನ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಅದೇ ರೀತಿ ಯಾವುದೇ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದಾಗ, ಅಕಸ್ಮಾತು ಒಂದಷ್ಟು ಸಮಯಗಳಲ್ಲಿ ತೊಂದರೆಗಳಾದಾಗ, ಸಿಂಗಲ್ ಪೇರೆಂಟ್ಸ್ ಇರೋವಂಥ ಎಷ್ಟೋ ಮಕ್ಕಳಿಗೆ ಇವ್ರಿಗೂ ಎಜುಕೇಷನ್ ಕೊಡ್ತಾಯಿದ್ದಾರೆ ಇವರು. ನಾನು ನೋಡಿರೋ ಪ್ರಕಾರ, ನಾನು ಕೇಳಿಸ್ಕೊಂಡಿರೋ ಪ್ರಕಾರ, ಸಿಂಗಲ್ ಪೇರೆಂಟ್ಸ್, ತಂದೆ ಇದ್ದು ಅಥವಾ ತಾಯಿ ಇಲ್ದಿರೋ ಇರೋಂಥ ಮಕ್ಕಳಿಗೆ, ತಾಯಿ ಇದ್ದು ತಂದೆ ಇಲ್ದಿರೋ ಇರೋಂಥ ಮಕ್ಕಳಿಗೆ, ಅಥವಾ ತಂದೆ ತಾಯಿ ಇಬ್ಬರೂ ಇಲ್ದಿರೋ ಇರೋಂಥ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಇವರು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅದು ರೆಕಾರ್ಡ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಂಥ ಮಕ್ಕಳಿಗೆ ನಾವು ಉಚಿತವಾದಂಥ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಅಂತ. ಹಂಗಾಗಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಮ್ಯಾನೇಜ್ಮೆಂಟ್ಗೆ, ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ನಾನು ಹೇಳ್ತಾ ಇದ್ದೀನಿ. ಸದಾ ನಾವಿರೋಷ್ಟು ದಿನ ನೀವು ಯಾವುದೇ ಮಕ್ಕಳಿಗೆ, ಇಂಥ ಮಕ್ಕಳಿಗೆ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಸಮಸ್ಯೆ ಆಗೈತೆ, ಅಥವಾ ಇವರು ಒಂದು ಸ್ಪೋರ್ಟ್ಸಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡೋವಂಥದ್ದು, ಅಥವಾ ಬೇರೆ ಕಡೆ ಪಾರ್ಟಿಸಿಪೇಟ್ ಮಾಡಬೇಕು, ಇಂಥದಕ್ಕೆ ಏನಾದರೂ ಖರ್ಚು ವೆಚ್ಚಗಳು ಬಂದಾಗ, ಮತ್ತು ಓದೋ ಮಕ್ಕಳಿಗೆ ಏನಾದರೂ ಯಾವುದೇ ಮೂಮೆಂಟಲ್ಲಿ ಏನಾದರೂ ಸಹಾಯ ಬೇಕು ಅಂತೇಳ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಸರ್ ನಿಮ್ಮ ರಮೇಶ್ ಸಾರು ಯಾವ ಟೈಮಲ್ಲಿ ಏನೇ ಫೋನ್ ಮಾಡಿದ್ರು ನಾನು ಯಾವಾಗಲೂ ನಿರಂತರವಾಗಿ ಜೊತೆ ಇದ್ದು, ಎಂಥ ಮಕ್ಕಳು ಕಷ್ಟದಲ್ಲಿರೋಂಥ ಮಕ್ಕಳಿಗೆ, ಅವರು ಎಂಥ ಮಕ್ಕಳಾದರೂ ಆಗಲಿ, ಅವ್ರಿಗೆ ನಿರಂತರವಾಗಿ ಸಹಾಯ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮುಖಾಂತರ ಹೇಳ್ತೀವಿ. ಅದೇ ರೀತಿ ಮಕ್ಕಳಿಗೆ ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ, ಮಕ್ಕಳು ನಿಮಗೆ ಸರ್ವಸ್ವ ತಂದೆ ತಾಯಿ. ಈ ತಂದೆ ತಾಯಿ ನಿಮ್ಮ ಜೊತೆ ಒಂದು 12 ಅವರ್ 14 ಅವರ್ ಇರ್ತಾರೆ. ಆದರೆ ಕೆಲವೊಂದು ಟೈಮಲ್ಲಿ ಅನ್ಕೊತಾರೆ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಡೋಣ, ಒಂದು 8 ಅವರ್ ಆರಾಮಾಗಿ ಫ್ರೀ ಆಗಿರ್ಬೋದು ಅಂತ. ಆ 8 ಅವರು ಇಬ್ಬರು ಮಕ್ಕಳು ನೀವು ಇದು ಮಾಡೋದಕ್ಕೆ ಅಷ್ಟು ಕಷ್ಟಪಡ್ತೀರಾ. ಆದರೆ ಸಾವಿರ ಮಕ್ಕಳನ್ನ ಅವರು ಒಂದೇ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಆಗದಿರೋ ಕಾಪಾಡ್ಕೊಳ್ತಾ ಇರ್ತಾರಲ್ಲ. ನಿಜವಾಗ್ಲೂ ನಮ್ಮ ವೆಂಕಟೇಶ್ವರ ಸ್ಕೂಲು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅವರು ನಿಜವಾಗ್ಲೂ ಗ್ರೇಟ್ ಅಲ್ವಾ? ಹೇಳ್ಬೇಕು ಜೋರಾಗಿ, ಗ್ರೇಟ್ ತಾನೇ? ಹಂಗಾಗಿ ಯಾವುದೇ ಸಂದರ್ಭದಲ್ಲಿ ಏನೇ ವಿಚಾರ ಇದ್ದಾಗಲೂ ನಾನು ಈ ಒಂದು ಸ್ಕೂಲಲ್ಲಿ ಒಂದು ಭಾಗವಾಗಿ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ. ನಮ್ಮ ಹುಡುಗರು ಜೊತೆ ಅವರು ಯಾವುದೇ ಸಂದರ್ಭದಲ್ಲಿ ಏನೇ ಕೇಳಿದ್ರು ನಾವು ನಿರಂತರವಾಗಿ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಶಾಲೆ ಸುಮಾರು ಜನಕ್ಕೆ ಒಳ್ಳೇದು ಮಾಡೈತಿ. ಇಲ್ಲಿ ವಿದ್ಯಾಭ್ಯಾಸ ಮಾಡಿರೋಂಥವರೆಲ್ಲ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಅಚ್ಚುಕಟ್ಟಾಗಿ ಇಂಗ್ಲೀಷ್ ಮಾತಾಡ್ತವ್ರೆ. ನನಗೆ ತುಂಬ ಖುಷಿ ಆಯಿತು. ಅಲ್ಲಿ ಬರೋಂಥ ಚಿಕ್ಕ ಮಕ್ಕಳೆಲ್ಲ ಇಂಗ್ಲೀಷ್ ಮಾತಾಡ್ತವ್ರಿ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಯಾವುದೇ ಪ್ರತಿಷ್ಠಿತ ಶಾಲೆ ಅಲ್ಲ, ಇದೇ ನಂಬರ್ 1 ಪ್ರತಿಷ್ಠಿತ ಶಾಲೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಒಂದು ಸ್ಕೂಲ್ಗೆ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋ ಅಷ್ಟು ದೊಡ್ಡವನಲ್ಲ. ಯಾಕಂದರೆ ಇವರೇ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ನಾನೇನು ಹೇಳ್ತೀನಿ, ನಮ್ಮ ಕಡೆಯಿಂದ ಏನಾದರೂ ಒಂದು ಕೆಲಸ ನಿಮ್ಗೊಂದು ಸರ್ವಿಸ್ ಮಾಡೋದಕ್ಕೆ ಒಂದು ಅವಕಾಶ ಅನ್ನೋದು ಬಂದರೆ ನಾವು ಸ್ಕೂಲ್ ವಿಚಾರವಾಗಿ ಸರ್ವಿಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮುಖಾಂತರ ಹೇಳ್ತೀನಿ. ಒಂದು 4 ಮಾತಾಡೋದಕ್ಕೆ, ಯಾಕಂದರೆ ಇವಾಗ ಸ್ಕೂಲು ಮಕ್ಕಳೆಲ್ಲ ಡ್ಯಾನ್ಸು ಪ್ರೋಗ್ರಾಮ್ಸ್ ಅದು ಇದೆ ಎಲ್ಲ ಐತೆ. ನಾನೇ 15 ನಿಮಿಷ ಮಾತಾಡ್ಬಿಟ್ಟು ನನಗೆ ಗೊತ್ತಿಲ್ಲ. ಸಾರಿ, ಏನಾದರೂ ಮಾತಾಡಿರುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿ ತಪ್ಪೇನಾದರೂ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಜೊತೆಗೆ ಈ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದು ನೀವೆಲ್ಲ ಕಾಯ್ತಾ ಇದ್ದೀರಾ. ಈ ಒಂದು 4 ಮಾತು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಯಾವತ್ತೂ ಏನೇ ಆದರೂ ನಾನು ನಮ್ಮ ಶಾಲೆ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಥ್ಯಾಂಕ್ ಯು ಸರ್. ಮೂರ್ತಿ ಚಿಕ್ಕದ